ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಾಗ ಏನಂದ್ರೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಕಾಲೇಜ್ದು ನೀಟ್ ಎಕ್ಸ್ಪೆಕ್ಟೆಡ್ 2026 ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ಲಾಸ್ಟ್ 2025 ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟಿಗೆ ಏನೈತಿ ಒಂದು ಕಾಮನ್ ಕ್ವಶನ್ ಇರ್ತೈತಿ ಮತ್ತು ಪೇರೆಂಟ್ಸಿಗೂ ಕೂಡ ಏನಂದ್ರೆ ಈ ವರ್ಷ ನೀಟ್ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಯಾಕಂದ್ರೆ ಕಟ್ ಆಫ್ ಗೊತ್ತಾದ್ರೆ ಒಂದು ಸ್ವಲ್ಪ ಐಡಿಯಾನೂ ಇರ್ತೈತಿ, ಮನಸ್ಸಿಗೆ ಸಮಾಧಾನನೂ ಇರ್ತೈತಿ. ನಾವು ಎಷ್ಟು ಮಾರ್ಕ್ಸ್ ತೊಗೋಬೇಕನ್ನೋದು ಅದು ಏನೈತಿಲ್ಲ ಒಂದು ಸ್ವಲ್ಪ ಸಮಾಧಾನಲೇ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಏನೈತಿ ಆಲ್ರೆಡಿ ಏನೈತಿಲ್ಲ ನಾ ಇಷ್ಟು ಮಾರ್ಕ್ಸ್ ತೊಗೋಬೇಕು, ಇಷ್ಟು 650 ತೊಗೋಬೇಕು, 600 ತೊಗೋಬೇಕು ಅನ್ನೋದು ಬಹಳಷ್ಟು ಜನ ಇದನ್ನು ಆಲ್ರೆಡಿ ಲೆಕ್ಕ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರನ ಈ ವಿಡಿಯೋ ಒಳಗೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ದು ಏನೈತಿಲ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ನೆಕ್ಸ್ಟ್ ಏನಂದ್ರೆ ಕಟ್ ಆಫನ್ನು ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾನೆ. ಫಸ್ಟ್ನೇದು ಏನಂದ್ರೆ ಕಟ್ ಆಫ್ ಪ್ರೆಡಿಕ್ಟ್ ಫಸ್ಟ್ ಪಾಯಿಂಟ್ ಏನಂದ್ರೆ ಪೇಪರ್ ಯಾವ ಲೆವೆಲ್ ಇರ್ತೈತಿ, ಡಿಫಿಕಲ್ಟಿ ಇರ್ತೈತೋ, ಮಾಡರ್ನ್ ಇರ್ತೈತೋ, ಈಸಿ ಇರ್ತೈತೋ ಅದ್ರ ಬಗ್ಗೆ ನೋಡ್ಬೇಕಾಗ್ತೈತಿ. ನೆಕ್ಸ್ಟ್ ಅದ್ರ ಬಗ್ಗೆ ಹೇಳೋಣ. ಮತ್ತು ಇನ್ನೊಂದು ಓಕೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಇತ್ತಂದ್ರೆ ಲಾಸ್ಟ್ ಇಯರ್ 2025 ಒಳಗೆ ಕ್ವಶನ್ ಪೇಪರ್ ಎಲ್ಲರೂ ನೋಡಿರ್ತಾರೆ. ಎಷ್ಟಂದ್ರೆ 500 ಮಾರ್ಕ್ಸಿಗೆ ಏನೈತಿಲ್ಲ 52,000 ರ್ಯಾಂಕಿಂಗ್ ಬಂದೈತೆ. ಡಿಫಿಕಲ್ಟಿ ಒಂದು ಸ್ವಲ್ಪ ಕ್ವಶನ್ ಪೇಪರ್ ಮಾರ್ಕ್ಸ್ ವರ್ಸಸ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದು 2024 ಏನೈತಿ ಅದು ಸೇಮ್ 500 ಮಾರ್ಕ್ಸಿಗೆ 2,05,000 ರ್ಯಾಂಕಿಂಗ್ ಬಂದೈತಿ. 2023 ಒಳಗೆ ಮಾಡ್ರೇಟ್ ಇತ್ತನಂತಲೇ 1,08,000 ರ್ಯಾಂಕಿಂಗ್ ಬಂದಿತ್ತು. ಎಷ್ಟಂದ್ರೆ 1,08,000 ರ್ಯಾಂಕಿಂಗ್ ಬಂದೈತಿ 2023 ಒಳಗೆ. ಇದೇನೈತಿ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ನೀವು ನೋಡ್ರೆ ಒಂದು ಸ್ವಲ್ಪ ಐಡಿಯಾ ಬರ್ತೈತಿ. ನೆಕ್ಸ್ಟ್ ಏನಂದ್ರೆ ಓಕೆ ಇನ್ನೊಂದು ಇಂಪಾರ್ಟೆಂಟ್, ಕರ್ನಾಟಕ ಒಳಗೆ ಎಷ್ಟು MBBS ಸೀಟ್ ಅದಾವು ಅದು ಅನ್ನೋದು ಬಹಳಷ್ಟು ಕ್ವಶನ್ ಇರ್ತೈತಿ. ಲಾಸ್ಟ್ ಇಯರ್ 2025 ಒಳಗೆ ಏನೈತಿ 10,559 MBBS ಸೀಟ್ ಏನೈತಿ 2025 ಒಳಗೆ KA ಕೌನ್ಸಿಲಿಂಗ್ ಮುಖಾಂತರ ಏನೈತಿ ಇಂಟೇಕ್ ಸೀಟ್ ಅದಾವು. ಮತ್ತು ಅದು 2024 ಒಳಗೆ ಏನೈತಿ 9,282 ಸೀಟ್ ಅದಾವು. ಮತ್ತು ಇನ್ನು ಏನಂತಾರಪ್ಪ ಡೀಮ್ಡ್ ಯೂನಿವರ್ಸಿಟಿನೂ ಅಂತ ಇರ್ತಾವೆ. ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗೆ ಏನೈತಿ ಟೋಟಲ್ ಆಗಿ 74 MBBS ಕಾಲೇಜ್ ಅದಾವೆ. ಅದ್ರೊಳಗೆ ಅಂದ್ರೆ KA ಕೌನ್ಸಿಲಿಂಗ್ ಒಳಗೆ ಏನೈತಿ 65 MBBS ಕಾಲೇಜ್ಗಳು ಬರ್ತಾವೆ. ಇನ್ನು 10 ಕಾಲೇಜ್ ಅಂದ್ರೆ ಅಲ್ಲಿ ಸೀಟ್ ಇರ್ತಾವೆ. ಆಲ್ಮೋಸ್ಟ್ ಆಲ್ ಕರ್ನಾಟಕ ಒಳಗೆ ಏನೈತಿಲ್ಲ ಒಂದು 15,000 ಸೀಟ್ ಎಷ್ಟು ಇಲ್ಲಿ 10,000 ಆಲ್ಮೋಸ್ಟ್ ಆಲ್ ಒಂದು 13,000 to 14,000 ಏನೈತಿಲ್ಲ MBBS ಸೀಟ್ ಅದಾವೆ. ಅದ್ರೊಳಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೂ ಅಡ್ಮಿಷನ್ ತೊಗೋಬೋದು ಮತ್ತು KA ಏನು ನಡೆಸ್ತೈತಿಲ್ಲ ಅದ್ರೊಳಗೆ ಏನೈತಿಲ್ಲ ಅಡ್ಮಿಷನ್ ತೊಗೋಬೋದು. ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂದ್ರೆ ಆಲ್ ಓವರ್ ಇಂಡಿಯಾದನ ಕೌನ್ಸಿಲಿಂಗ್ ಏನೈತಿಲ್ಲ MCC ಕಂಡಕ್ಟ್ ಮಾಡ್ತೈತಿ. ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಏನೈತಿ KA ಕನ್ಸಿಡರ್ ಮಾಡ್ತೈತಿ. ಸ್ಟೇಟ್ ಕೌನ್ಸಿಲಿಂಗ್ದಾಗ ಕಟ್ ಆಫ್ ಅಂತೂ ಭಾಳಷ್ಟು ಕಡಿಮೆ ಇರ್ತೈತಿ. ಆದ್ರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಏನೈತಿ ಕಟ್ ಆಫ್ ಜಾಸ್ತಿ ಇರ್ತೈತಿ. ಯಾರೆಲ್ಲ ಹೈಯೆಸ್ಟ್ ರ್ಯಾಂಕ್ ಇರ್ತಾವಲ್ಲ ಅವ್ರಿಗೆ ಏನೈತಿಲ್ಲ ಕೆಲವೊಂದಿಷ್ಟು ಸ್ಟೂಡೆಂಟ್ ಏಮ್ಸ್ ಆಗಿರ್ಬೋದು ಜಿಪ್ಮಾರಿಗೆ ಆಗಿರ್ಬೋದು ಹೋಗೋರಿದ್ರೆ ಅವ್ರು ಏನೈತಿಲ್ಲ MCC ಕೌನ್ಸಿಲಿಂಗ್ದಾಗ ಏನೈತಿಲ್ಲ ಪಾರ್ಟಿಸಿಪೇಟ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಲಾಸ್ಟ್ ಇಯರ್ ಎಷ್ಟೆಷ್ಟು ಕಟ್ ಆಫ್ ನಿಂತಿತ್ತು ಅನ್ನೋದು ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಅದಕ್ಕೆ ಏನೈತಿಲ್ಲ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಲಾಸ್ಟ್ ಇಯರ್ ಅದರ್ಸ್ ಸೀಟಿಂದ ಏನೈತಿಲ್ಲ 11 ಲಕ್ಷ ಕಟ್ ಆಫ್ ನಿಂತಿತ್ತು. ಎಷ್ಟಂದ್ರೆ 11 ಲಕ್ಷ ಕಟ್ ಆಫ್ ನಿಂತಿತ್ತು. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ದು 36 ಲಕ್ಷ ಫೀಸ್ ಐತೆ ಅದರ್ಸ್ ಕ್ಯಾಟಗರಿದು. ನೆಕ್ಸ್ಟ್ ಏನಂದ್ರೆ ಓಪನ್ ಸೀಟ್ 85,000 ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು GMPH ಏನೈತೆ 1,73,000 ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. GMP ಸೀಟ್ ಏನೈತಿ 1,09,000 ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಇನ್ನೊಂದು ME ಅಂದ್ರೆ ಇದೊಂದು ಕ್ಯಾಟಗರಿ ಏನೈತಿಲ್ಲ ರಿಸರ್ವೇಷನ್ ಇರ್ತೈತಿ 3,39,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಈ GMPH ಮತ್ತು GMP ಮತ್ತು ME ಏನೈತಿ ವರ್ಷಕ್ಕೆ 12 ಲಕ್ಷ ರೂಪಾಯಿ MBBS ಫೀಸ್ ಇರ್ತೈತಿ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ SC ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ
2,18,000 ಐತಿ. ಲಾಸ್ಟ್ ಇಯರ್ 396 ಮಾರ್ಕ್ಸ್ಗೆ ಏನೈತಿ ಸೀಟ್ ಸಿಕ್ಕೈತಿ. GMH ಏನೈತಿ 2,22,000 ರ್ಯಾಂಕಿಂಗ್ ಐತಿ. ಎಷ್ಟಂದ್ರೆ 394 ಮಾರ್ಕ್ಸಿಗೆ ಏನೈತಿ ಸೀಟ್ ಸಿಕ್ಕೈತಿ. ರೂರಲ್ ಏನೈತಿ 2,22,000 ರ್ಯಾಂಕಿಗೆ ಏನೈತಿ ಸೀಟ್ ಸಿಕ್ಕೈತಿ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ST ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ 2,14,000 ಐತಿ. ಲಾಸ್ಟ್ ಇಯರ್ 399 ಮಾರ್ಕ್ಸ್ಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಆಗಿರ್ತೈತಿ, ಸ್ಟೇಟ್ ರ್ಯಾಂಕ್ ಅಲ್ಲ. ಇದೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ, ಸ್ಟೇಟ್ ರ್ಯಾಂಕ್ ಅಲ್ಲ. ಸ್ಟೇಟ್ ರ್ಯಾಂಕ್ ಇಂದು 2 ಲಕ್ಷ ಅದು ಬರಂಗಿಲ್ಲ, 1,10,000 15,000 ಅಂತ ಹೇಳಿ ಬರ್ತೈತಿ. ಅದಕ್ಕೋಸ್ಕರನ ಕನ್ಫ್ಯೂಷನ್ ಆಗಬೇಡ್ರಿ, ಅದಕ್ಕೋಸ್ಕರ ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಓಕೆ, ಪ್ರೈವೇಟ್ ಕಾಲೇಜ್ದಾಗ ಗೌರ್ಮೆಂಟ್ ಸೀಟ್ ಕಮ್ಮಿ ಇರ್ತಾವೆ ಮತ್ತು ಅದರ್ ಸೀಟು, ಓಪನ್ ಸೀಟ್, NRI ಸೀಟ್ ಅದು ಜಾಸ್ತಿ ಇರ್ತಾವೆ. ಅದಕ್ಕೋಸ್ಕರನ ಕೆಲವೊಂದಿಷ್ಟು ಕ್ಯಾಟಗರಿಗೆ ಜನರಲ್ ಮೆರಿಟ್ದು ಅಷ್ಟ ಸೀಟ್ ಆ್ಯಡ್ ಆಗಿರ್ತಾವೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಕ್ಯಾಟಗರಿ 1 ಇಂದ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 88,000 ನಿಂತೈತಿ, 88,000. ಈ ವರ್ಷನೂ ಕಟ್ ಆಫ್ ವೇರಿಯೇಷನ್ ಆಗ್ಬೋದು. ಎಷ್ಟಂದ್ರೆ 88,000 ಇದ್ದದ್ದು 80-90,000 ಆಗ್ಬೋದು. ನಂಬರ್ ಆಫ್ ಸೀಟ್ ಹೆಂಗೆ ಜಾಸ್ತಿ ಆಗ್ತಾವೆ ಹಂಗೆ ಆಗ್ತೈತಿ. ನೆಕ್ಸ್ಟ್ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತಿ ಅಂದ್ರೆ 87,000 ಐತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಕಟ್ ಆಫ್ ನಿಂತೈತೆ ಅಂದ್ರೆ 474 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ರೂರಲ್ ಏನೈತಿ 92,000 ಏನೈತಿಲ್ಲ ಕಟ್ ಆಫ್ ನಿಂತೈತೆ. ನೆಕ್ಸ್ಟ್ 2B ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ 74,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟಂದ್ರೆ ಓಕೆ 483 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ 2B ಕ್ಯಾಟಗರಿ. ನೆಕ್ಸ್ಟ್ 3B ಕ್ಯಾಟಗರಿ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ 3B ಕ್ಯಾಟಗರಿ ಕಟ್ ಆಫ್ ಜನರಲ್ ಮೆರಿಟ್ 72,000 ಐತಿ. ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ 484 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಆದ್ರೆ ಈ ವರ್ಷ ಮಾರ್ಕ್ಸ್ ವೇರಿಯೇಷನ್ ಆಗ್ಬೋದು. 50 ಮಾರ್ಕ್ಸ್ ವೇರಿಯೇಷನ್ ಆಗ್ತೈತೆ, 100 ಮಾರ್ಕ್ಸ್ ವೇರಿಯೇಷನ್ ಆಗ್ತೈತೆ ಅಂತೂ ನಮಗಂತೂ ಗೊತ್ತಿಲ್ಲ. ಆದ್ರೆ ರ್ಯಾಂಕಿಂದ ಹೇಳ್ಬೋದು ಪ್ರತಿ ವರ್ಷ MBBS ಸೀಟ್ ಅಂತೂ ಇನ್ಕ್ರೀಸ್ ಆಗೇ ಆಗ್ತಾವೆ ಕರ್ನಾಟಕ ಒಳಗೆ. ಅದಕ್ಕೋಸ್ಕರ ರ್ಯಾಂಕ್ 72,000 ಇದ್ದದ್ದು 75,000 ಹೋಗ್ಬೋದು. ಒಂದೇ ಸೀಟ್ ಇನ್ಕ್ರೀಸ್ ಆದ್ರೂ ಒಂದು 2-3,000 ರ್ಯಾಂಕ್ ಫರಕ್ ಆಗೇ ಆಗ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಬೆಂಗಳೂರು 3A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ 66,000 ಐತಿ. 489 ಮಾರ್ಕ್ಸಿಗೆ ಏನೈತಿ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ನೆಕ್ಸ್ಟ್ ಏನಂದ್ರೆ ಪ್ರೈವೇಟ್ ಕಾಲೇಜ್ದಾಗ ಕಡಿಮೆ ಸೀಟ್ ಇರ್ತಾವೆ. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 66,000 ಐತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸ್ ಅಂದ್ರೆ 489 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 81,000 ಕಟ್ ಆಫ್ ನಿಂತೈತಿ. ಕನ್ನಡ ಮೀಡಿಯಂ ಏನೈತಿಲ್ಲ 1,16,000 ನಿಂತೈತಿ. ರೂರಲ್ ಏನೈತಿ 79,000 ಕಟ್ ಆಫ್ ನಿಂತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.